ಜಯಂತ್ ಮನೆಯಲ್ಲಿ ನಡೆದಂತಹ ಎಸ್ಐಟಿ ಶೋಧ ಇದೀಗ ಅಂತ್ಯವಾಗಿದೆ. ಚಿನ್ನಯ್ಯನ ಎದುರಿನಲ್ಲೇ ಸಮ್ಮುಖದಲ್ಲೇ ನಡೆದಂತಹ ಮಹಜರು ಕಾರ್ಯ ಇದು. 8 ಗಂಟೆಗಳ ನಿರಂತರ ವಿಚಾರಣೆ ಮುಕ್ತಾಯ ಆಗಿದೆ. ಶೋಧ ಕಾರ್ಯ ಮುಕ್ತಾಯ ಆಗಿದೆ. ಜಯಂತ್ ಪತ್ನಿಯ ವಿಚಾರಣೆಯನ್ನು ಸಹ ಎಸ್ಐಟಿ ಟೀಮ್ನಿಂದ ಮಾಡಲಾಯಿತು. ಇನ್ನು ಪಬ್ಲಿಕ್ ಟಿವಿಗೆ ಜಯಂತ್ ಪತ್ನಿಯವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯಂತ್ ಅವರ ಮನೆಯಲ್ಲಿ ಎಸ್ಐಟಿ ಶೋಧ ಇದೀಗ ಅಂತ್ಯ ಆಗಿದೆ. ಎಸ್ಐಟಿ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ಚಿನ್ನಯ್ಯ ಮನೆಗೆ ಬಂದಿದ್ರು, ಎರಡು ದಿನ ಇದ್ರು. ಆದ್ರೆ ಯಾಕೆ ಬಂದಿದ್ರು ಅಂತ ಗೊತ್ತಿಲ್ಲ. ತಲೆಬುರುಡೆ ತಂದಿರೋ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನನ್ನ ಗಂಡ ಯಾವುದೇ ತಪ್ಪು ಮಾಡಿಲ್ಲ ಅಂತ ಜಯಂತ್ ಅವರ ಪತ್ನಿ ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನನ್ನ ಪತಿ ಯಾವುದೇ ತಪ್ಪನ್ನ ಮಾಡಿಲ್ಲ, ತಲೆಬುರುಡೆ ತಂದಿರೋ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಜಯಂತ್ ಅವರ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರವನ್ನ ಕೊಟ್ಟಿದ್ದೀವಿ ಅಂತ ಜಯಂತ್ ಅವರ ಪತ್ನಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪಬ್ಲಿಕ್ ಟಿವಿಗೆ. ಸ್ಥಳದಿಂದ ಬಂದಂತ ಎಸ್ಐಟಿ ಅಧಿಕಾರಿಗಳು ಸತತ 8 ಗಂಟೆಗಳ ಒಂದು ಶೋಧವನ್ನು ನಡೆಸಿರುವಂಥದ್ದು. ಏನು ಜಯಂತ್ ಅವರ ಮನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಶೋಧವನ್ನು ನಡೆಸಿದ್ದಾರೆ ಎಸ್ಐಟಿ ತಂದು. ಈಗ ತಾನೇ ಏನು ಎಸ್ಐಟಿ ತಂದವರು ಮುಸುಕುದಾರಿಯಾಗಿದ್ದಂಥ ಚಿನ್ನವನ್ನು ಸಹ ಕರ್ಕೊಂಡು ಹೋಗಿರುವಂಥದ್ದು. ಜಯಂತ್ ಅವರ ಮನೆಯಲ್ಲಿ ಸಾಕಷ್ಟು ರೀತಿಯ ಮೊಬೈಲ್ಗಳು ಸಿಕ್ಕಿದೆ, ಮತ್ತೆ ಸಾಕಷ್ಟು ಕಾಗದ ಪತ್ರಗಳು ಸಿಕ್ಕಿರುವಂಥದ್ದು. ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿರುವಂಥ ಎಸ್ಐಟಿ ಅಧಿಕಾರಿಗಳು ಈಗ ಜಯಂತ್ ಅವರ ಮನೆಯಲ್ಲಿ ವಿಚಾರಣೆಯನ್ನು ಮುಗಿಸಿ ಹೊರಟಿದ್ದಾರೆ. ಈಗ ನಾನು ನೋಡ್ತಾ ಇರ್ಬೋದು, ನಾನು ಮಾತಾಡಿಸ್ತೀನಿ. ಏನು ಹೇಳ್ತಾರೆ ಮೇಡಮ್, ಏನೆಲ್ಲ ವಿಚಾರಣೆ ಕೇಳಿದ್ರು ಮೇಡಮ್? ನಮ್ ಕೇಳಿದೆ, ಅದಕ್ಕೆ ತಕ್ಕದಾಗಿ ಎಸ್ಐಟಿ ನಾವು ಆನ್ಸರ್ ಕೊಟ್ಟಿದೀವಿ. ಅಲ್ಲ, ಎಷ್ಟು ಸುಮಾರು 8 ಗಂಟೆಗಳ ಕಾಲ ಒಂದು ವಿಚಾರಣೆ ಮಾಡಿರುವಂತದ್ದು. ಅದು ಅವ್ರ ಕರ್ತವ್ಯ, ಅವ್ರು ಮಾಡಿ ಹೋಗ್ಬೇಕು. ಅದಕ್ಕೆ ನಾವು ಸಹಕಾರ ಕೊಡ್ಬೇಕು ಅವ್ರ ಜೊತೆನೆ. ಜಯಂತ್ ಅವ್ರು ಏನಾದ್ರು ಹೇಳಿದ್ರ ನಿಮ್ಮ ಹತ್ರ? ಜಯಂತ್ ಹೇಳಿಲ್ಲ, ಅವ್ರು ತನಿಖೆ ಕೊಟ್ಟಿದ್ದಾರೆ. ಅವರು ಎಸ್ಐಟಿಗೆ ಅವ್ರು ಕೊಟ್ಟಿದ್ದಾರೆ, ನಮಗೇನು ಅವ್ರು ಶೇರ್ ಮಾಡಲ್ಲ ಅಷ್ಟೇ. ಚಿನ್ನಯ್ಯ ಬಂದಿದ್ರು ಮನೆಗೆ, ಅವರು ಏನು ಹಿಂದೆ ಈ ಮನೆ ಕೂಡ ಬಂದಿದ್ರ? ಮನೆ ಬಂದು 2 ದಿವಸ ಹೋಗಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅವ್ರ ಜೊತೆ ಹೋರಾಟವರು ಜಾಸ್ತಿ ಜೊತೆ ಬರ್ತಾರೆ. ಅದ್ರ ಸಂಬಂಧ ನಾವು ಅದು ಮಾತಾಡಲ್ಲ. ಅದು ಏನೆಲ್ಲ ಎಸ್ಐಟಿ ಇದೆಯಾ ಅವ್ರ ಆನ್ಸರ್ ಕೊಟ್ಟಿದೀನಿ ನಾವು. ಅಲ್ಲ, ಅವತ್ತೇನಾದ್ರು ತಲೆ ಬುರುಡೆಯನ್ನ ತಂದಿದ್ರ ಅವ್ರು? ಎಂತದಿಲ್ಲ, ಅದ್ರ ಬಗ್ಗೆ ಮಾಹಿತಿ ನಮಗೂ ಗೊತ್ತಿಲ್ಲ. ಧರ್ಮಸ್ಥಳದಲ್ಲೂ ಸಹ ನಿಮ್ಮ ಪತಿಯವರು ಹೇಳಿರುವಂತದ್ದು, ನಾನು ಎಲ್ಲಾ ರೀತಿಯಲ್ಲಿ ತನಿಖೆಗೆ ಸಿದ್ಧ ಆಗಿದ್ದೀನಿ ಅಂತನೂ ಸಹ ಹೇಳಿದ್ದಾರೆ. ನಾವು ಧರ್ಮಸ್ಥಳ ದೇವಸ್ಥಾನ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ. ಅವರು ಹೋರಾಟವರಾಗ್ಲಿ ಅವ್ರು ಯಾರು ಮಾತಾಡ್ತಾ ಇಲ್ಲ. ನಮಗೂ ಅದ್ರ ಬಗ್ಗೆ ಹೇಳ್ತಿಲ್ಲ. ದೇವರು ನಮಗೂ ಮುಖ್ಯ. ಅನ್ನಪ್ಪ ಮಂಜುನಾಥ ಸ್ವಾಮಿ ಸತ್ಯ ಇರೋದು, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ದೇವರು ನೋಡ್ತಾರೆ, ದೇವರು ಸತ್ಯ ಕಡೆ ನ್ಯಾಯ ಕೊಡ್ತಾರೆ. ಈಗ 8 ಗಂಟೆಗಳ ಕಾಲ ಒಂದು ಎಸ್ಐಟಿ ಅಧಿಕಾರಿಗಳು ತನಿಖೆ ನಿಮ್ನ ಏನಾದ್ರು ಪ್ರಶ್ನೆಗಳು ಕೇಳಿದ್ರೆ? ಕ್ವಶನ್ ಕೇಳಿದರೆ ನಮ್ಮ ಅದಕ್ಕೆ ಅವ್ರಿಗೆ ಅದಕ್ಕೆ ಆನ್ಸರ್ ಕೊಟ್ಟಿದ್ವಿ ಅಷ್ಟೇ. ನೀವು ಮನೆಯಲ್ಲಿ ಸಹ ಇರ್ಲಿಲ್ಲ, ತಡವಾಗಿ ಬಂದಿದ್ರು. ನೀವು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ರ? ನಾವು ಕೆಲ್ಸಕ್ಕೆ ಹೋಗಿ ಬಂದಿರೋದು. ಮಕ್ಳಿಗೆ ಏನ್ ಹೇಳ್ತಾರೆ, ಏನ್ ಹೇಳಿದ್ರು? ಮಕ್ಕಳನ್ನು ವಿಚಾರಣೆಯನ್ನು ಮಾಡೋದು? ಮಕ್ಕಳ ವಿಚಾರಣೆಯಲ್ಲಿ ನಾವು ಇರ್ಲಿಲ್ಲ. ಮಕ್ಕಳು ಕೇಳಿದ್ರೆ ಮಕ್ಕಳು ಅದ್ರ ತಕ್ಕದಾಗ ಆನ್ಸರ್ ಅವ್ರಿಗೆ ತನಿಖೆ ಕೊಟ್ಟಿದ್ದಾರೆ. ಇಲ್ಲಿದ್ದಂತವ್ರು ಒಂದು ಸಾಕಷ್ಟು ರೀತಿ ಆರೋಪ ಮಾಡಿದ್ರು, ಗಾಂಜಾವನ್ನು ಮಾರ್ತಿದ್ರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಆತರ ನಾವು ಮಾಡಿಬೇಕು ಅಂದ್ರೆ ನಾವು ಕಷ್ಟಪಟ್ಟು ದುಡಿಕೊಂಡು ಬೆಳಿಗ್ಗೆನು ಸಾಯಂಕಾಲವರೆಗೂ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಕೋಡಿ ಬಿಲ್ಡಿಂಗ್ ಕಟ್ಟಬಹುದು, ರೆಂಟ್ ಕೊಡಬಹುದು. ನಾವು ಬಾಡಿಗೆ ಮನೆಯಲ್ಲಿ ಅವಶ್ಯಕತೆ ಇಲ್ಲ. ನೀವು ಬಾನೆಗೆ ಬಂದು ನೋಡಿ, ಹಳೆಯ ಮನೆಯಲ್ಲಿ ನಾವಿರೋದು. ಹೊಸ ಮನೆ ಕಟ್ಟಬೇಕು ಅಂದ್ರೆ 20,000 ಬಾಡಿಗೆ ಕೊಟ್ಟು ನಾವು ಇರೋದು ಅವಶ್ಯಕತೆ ಇಲ್ಲ. ನಮಗಿದ್ದೇ ಸಾಕು. ನಾವು ಆತರ ಬೆಳಿಗ್ಗೆನು ಸಾಯಂಕಾಲ ದುಡ್ಕೊಂಡು ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ಮನೆಯವರು ಈಗ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಬಂದಿರುವಂತದ್ದು, ಮತ್ತೆ ಜಯಂತ್ ಅವ್ರು ಏನಾದ್ರು ಫೋನಲ್ಲಿ ಸಂಪರ್ಕ ಮಾಡಿದ್ರು ತಮ್ಮ? ಇಲ್ಲ, ಅವರು ನಮ್ಮ ನ್ಯೂಸ್ ಅಲ್ಲಿ ನೋಡ್ತಾ ಇದ್ರು. ಅವ್ರು ಬರ್ತಾ ಇರೋದಾರಿ ಗೊತ್ತು. ನಮ್ಮ ಮನೆ ಒಳಗಡೆ ಏನಿಲ್ಲ. ನಾವೇನ್ ಭಯ ಪಡೋದ ಅವಶ್ಯಕತೆ ಇಲ್ಲ. ಅದಕ್ಕೆಲ್ಲ ಎದುರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ತಪ್ಪು ಮಾಡಿದ್ರೆ ಎದುರ್ಕೋಬೇಕು. ನಾವಾಗಿ ನಮ್ಮ ಮಕ್ಕಳಾಗ್ಲಿ ಮನೆಯವರಾಗ್ಲಿ ಯಾರು ಇದುವರೆಗೂ ತಪ್ಪು ಮಾಡಿ ಇಲ್ಲ. ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದೀನಿ. ಅವರು ಎಸ್ಐಟಿ ಅಧಿಕಾರಿಗಳು ಕೇಳುವಂತ ಪ್ರಶ್ನೆಗೆ ತಾವು ಉತ್ತರ ಕೊಟ್ಟಿದ್ದೀನಿ. ಅವ್ರು ಕರೆಕ್ಟ್ ಕೇಳಿದ್ರೆ ಅದಕ್ಕೆ ನಾವು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ನ್ಯಾಯ ಎಲ್ಲಿದೆಯೋ ಜಯ ಸಿಕ್ಲಿ. ದೇವರು ನೋಡ್ತಾರ ನಮ್ಮ ನಮ್ಮ ಮನೆಯವರು ತಪ್ಪು ಮಾಡಿ ಇಲ್ಲ, ನಾವು ಮಾಡಿ ಇಲ್ಲ. ನ್ಯಾಯ ಕಡೆ ದೇವರು ಇರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಇದು ಏನು ಜಯಂತ್ ಅವರ ಶೈಮಾ ಜಯಂತ್ ಅವರ ಮಾತಾಗಿರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಒಂದು ವಿಚಾರಣೆ ಇದೆ. ಆ ವಿಚಾರಣೆಗೂ ಸಹ ನಾವು ಸ್ಪಂದನೆಯನ್ನ ಮಾಡಿದ್ದೀವಿ, ಎಲ್ಲಾ ರೀತಿಯನ್ನು ಉತ್ತರವನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ಜಯಂತ್ ಅವರ ಪತ್ನಿ ಹೇಳಿರುವಂತದ್ದು. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ಬೆಂಗಳೂರು. ಧರ್ಮಸ್ಥಳದಿಂದ ಬಂದಂತ ಎಸ್ಐಟಿ ಅಧಿಕಾರಿಗಳು ಸತತ 8